ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಮಾರ್ಕ್ ವಿಜಯ್ ಕಾರ್ತಿಕೇಯ ಹಾಗೇನೆ ಕಿಚ್ಚ ಸುದೀಪ್ ಕಾಂಬಿನೇಷನ್ ನ ಎರಡನೇ ಸಿನಿಮಾ ಇದು. ಇದರ ಫಸ್ಟ್ ಅಪ್ಡೇಟ್ ರಿಲೀಸ್ ಆದಾಗಿಂದಲೂ ಜನರಲ್ಲಿ ಒಂದು ಸಂದೇಹ ಇತ್ತು, ಮಾರ್ಕ್ ಮ್ಯಾಕ್ಸ್ ಸಿನಿಮಾದ ಸೆಕೆಂಡ್ ಚಾಪ್ಟರ್ ಇರಬಹುದಾ ಅಂತ. ಆ ಸಂದೇಹಕ್ಕೆ ನಿನ್ನೆ ಉತ್ತರ ಸಿಕ್ಕಿದೆ. ಮಾರ್ಕ್ ಬಿಡುಗಡೆ ಆಗಿದೆ. ಇದರ ಕಲರ್ ಪ್ಯಾಲೆಟ್, ಮೇಕಿಂಗ್, ಪ್ರೆಸೆಂಟೇಷನ್ ಇದೆಲ್ಲದರಿಂದ ಮ್ಯಾಕ್ಸ್ಗೆ ತುಂಬಾ ಸಿಮಿಲರ್ ಅನ್ಸಿದ್ರು ಕೂಡ ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಕೂಡ ಇಲ್ಲ. ಇನ್ನು ಸಸ್ಪೆನ್ಷನ್ ನಲ್ಲಿ ಇರುವಂತಹ ಪೊಲೀಸ್ ಅಜಯ್ ಮಾರ್ಕಂಡೇಯ ಒಂದು ಮಿಷನ್ ಮೇಲೆ ಇರ್ತಾನೆ. 18 ಗಂಟೆನಲ್ಲಿ ಕಿಡ್ನಾಪ್ ಆಗಿರೋ ಮಕ್ಕಳನ್ನ ರೆಸ್ಕ್ಯೂ ಮಾಡುವಂತಹ ಟಫೆಸ್ಟ್ ಮಿಷನ್ ಅದು. ಅದರಲ್ಲಿ ಆತ ಎದುರಿಸೋ ಸಮಸ್ಯೆಗಳು, ಡಿವಿಯೇಷನ್, ಟ್ವಿಸ್ಟ್ ಅಂಡ್ ಟರ್ನ್ಸ್, ಕೊನೆಗೆ ಆತ ಮಕ್ಕಳನ್ನ ಕಾಪಾಡ್ತಾನ ಇಲ್ಲ ಸೋದು ಶರಣಾಗ್ತಾನ. ಇದು ಮಾರ್ಕ್ ಸಿನಿಮಾದ ಮೇನ್ ಪ್ಲಾಟ್. ಈ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಅಂದ್ರೆ ಇದರ ಸ್ಕ್ರೀನ್ ರೈಟಿಂಗ್ ಹಾಗೇನೆ ಕಿಚ್ಚ ಸುದೀಪ್ ಅವರ ಸ್ವ್ಯಾಂಗ್. ಪೂರ್ತಿ ಸಿನಿಮಾ ನಡೆಯೋದು ಒಂದು ದಿನದಲ್ಲಿ. ಅದಕ್ಕೆ ತಕ್ಕ ಹಾಗೆ ಸ್ಕ್ರೀನ್ ಪ್ಲೇ ಕೂಡ ಎಲ್ಲೂ ನಿಲ್ಲದೆ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ. ಮಧ್ಯೆ ಮಧ್ಯೆ ಬರುವಂತಹ ಟ್ವಿಸ್ಟ್ ಅಂಡ್ ಟರ್ನ್ಸ್ ಜನರನ್ನ ಸೀಟ್ ಎಡ್ಜ್ ನಲ್ಲಿ ಕೂರಿಸೋ ಹಾಗೆ ಮಾಡುತ್ತೆ. ರೈಟಿಂಗ್ ತುಂಬಾ ಗ್ರಿಪ್ಪಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಕ್ರೈಮ್ ಥ್ರಿಲ್ಲರ್ ಇಷ್ಟಪಡೋರ್ಗಂತೂ ಸಿನಿಮಾ ಸಖತ್ ಮಜಾ ಕೊಡುತ್ತೆ. ಕಥೆನಲ್ಲಿ ಮೇನ್ ಪ್ಲಾಟ್ ಒಂದಾದ್ರೆ ಅದ್ರ ಒಳಗೆ ತುಂಬಾ ಲೇಯರ್ಸ್ ಇದೆ. ಇದು ಆಡಿಯನ್ಸ್ಗೆ ಕ್ಯೂರಿಯಸ್ ಪಾಯಿಂಟ್ ಅನ್ನ ಸೆಟ್ ಮಾಡ್ತಾ ಹೋಗುತ್ತೆ. ಚೈಲ್ಡ್ ಕಿಡ್ನಾಪಿಂಗ್, ಲವ್ ಪ್ಲಾಟ್, ಡ್ರಗ್ಸ್, ಪೊಲಿಟಿಷಿಯನ್ಸ್, ಹೀಗೆ ಕಥೆನಲ್ಲಿ ಕಾನ್ಫ್ಲಿಕ್ಟ್ಗಳನ್ನ ಹೆಚ್ಚು ಮಾಡಿ ಸಿನಿಮಾವನ್ನ ಗ್ರಿಪ್ಪಿಂಗ್ ಆಗಿ ಮಾಡಿದ್ದಾರೆ. ಸಸ್ಪೆನ್ಷನ್ ನಲ್ಲಿರುವಂತಹ ಮಾರ್ಕ್ ಈ ಮಿಷನ್ಗೆ ಹೇಗೆ ಇನ್ವಾಲ್ವ್ ಆಗ್ತಾನೆ ಅನ್ನೋದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂಡ್ ಅದನ್ನ ಥಿಯೇಟರ್ನಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಜನೀಶ್ ಲೋಕನಾಥ್ ಅವರ BGM ಸನ್ನಿವೇಶಗಳನ್ನ ತುಂಬಾ ಚೆನ್ನಾಗಿ ಅಪ್ಲಿಫ್ಟ್ ಮಾಡುತ್ತೆ. ಕೆಲವು ಕಡೆ ಸ್ವಲ್ಪ ಲೌಡ್ನೆಸ್ ಜಾಸ್ತಿ ಆಯ್ತೇನೋ ಅನ್ಸಿದ್ರು ಕೂಡ ಈ ಜೋನರ್ಗೆ ಅಷ್ಟು ಬೇಕಾಗಿತ್ತು ಅನ್ನೋ ಒಪಿನಿಯನ್ ಕೊಡುತ್ತೆ. ಸಿನಿಮಾಟೋಗ್ರಫಿ ಸಿನಿಮಾದ ಮತ್ತೊಂದು ಪ್ಲಸ್ ಪಾಯಿಂಟ್. ಇಂಡೋರ್ ಸೀಕ್ವೆನ್ಸಸ್, ಔಟ್ಡೋರ್, ಮಾರ್ಕೆಟ್ ನಲ್ಲಿ ನಡೆಯುವಂತಹ ಸೀಕ್ವೆನ್ಸ್, ಹಾಗೇನೆ ಸಾಕಷ್ಟು ಪೋರ್ಷನ್ ಅಲ್ಲಿ ಕ್ಯಾಮ್ರಾ ಕೈ ಚಳಕ ತುಂಬಾ ಸಕ್ಕದಾಗಿ ಮೂಡ್ ಬಂದಿದೆ. ಟೆಕ್ನಿಕಲಿ ತುಂಬಾನೇ ಬ್ರಿಲಿಯಂಟ್ ಆಗಿ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಕೇವಲ 8 ತಿಂಗಳಿನಲ್ಲಿ ಈ ಸಿನಿಮಾವನ್ನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡಿರೋದು ಸಾಕಷ್ಟು ಜನ ಸ್ಟಾರ್ಸ್ಗೆ ಮಾದರಿ ಆಗುತ್ತೆ. ಸಿನಿಮಾದಲ್ಲಿ ಸ್ವಲ್ಪ ಬೆಟರ್ ಆಗಬಹುದಾಗಿತ್ತು ಅನ್ಸಿದ್ದು ಇಲ್ಲಿನ ಕ್ಯಾರೆಕ್ಟರೈಸೇಷನ್. ಇಲ್ಲಿ ಮಲಯಾಳಂ, ತಮಿಳ್, ಕನ್ನಡ ಎಲ್ಲ ಇಂಡಸ್ಟ್ರಿಯಿಂದ ಕೂಡ ತುಂಬಾ ಕಲಾವಿದರಿದ್ದಾರೆ. ಅವರು ನೀಡಿರೋ ಪಾತ್ರ ಕೂಡ ಚೆನ್ನಾಗಿದೆ. ಎಲ್ಲರೂ ಅವರ ಪಾತ್ರವನ್ನ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಆದ್ರೆ ಸ್ಕ್ರೀನ್ ಪ್ಲೇ ಓಡೋ ವೇಗಕ್ಕೆ ಸಾಕಷ್ಟು ಕ್ಯಾರೆಕ್ಟರ್ಸ್ಗಳು ಜನರ ಮನಸ್ಸಿನಲ್ಲಿ ಉಳಿಯೋದೇ ಇಲ್ಲ. ಒಂದ್ ರೀತಿಯಲ್ಲಿ ಸ್ಪೀಡಿ ಸ್ಕ್ರೀನ್ ಪ್ಲೇ ಮಾರ್ಕ್ಗೆ ಎಷ್ಟು ಅಡ್ವಾಂಟೇಜ್ ಆಗಿದೆಯೋ ಅದರಿಂದ ಅಷ್ಟೇ ಸಮಸ್ಯೆ ಕೂಡ ಆಗಿದೆ. ಎಲ್ಲೋ ಒಂದ್ ಕಡೆ ಜನಕ್ಕೆ ಇದು ತುಂಬಾನೇ ಸ್ಪೀಡ್ ಅಂತ ಅನ್ಸುತ್ತೆ. ಕೆಲವು ಕಡೆ ಸರಿಯಾಗಿ ವರ್ಕ್ ಆಗದೆ ಇರೋ ಲಿಪ್ ಸಿಂಕ್ ಸಿನಿಮಾದ ಮತ್ತೊಂದು ನೆಗೆಟಿವ್ ಪಾಯಿಂಟ್. ಮತ್ತು ಕೆಲವು ಕಡೆ ಅಂತೂ ಬೇರೆ ಭಾಷೆಯ ಕಲಾವಿದರನ್ನ ಕಾಸ್ಟ್ ಮಾಡಿರೋದು, ಅವರ ಸಂಭಾಷಣೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋ ಹಾಗಿದೆ. ಅದರಿಂದ ಯಾವ ಮಜಾ ಕೂಡ ಸಿಗೋದಿಲ್ಲ. ಇದು ಮಾರ್ಕ್ನ ಮತ್ತೊಂದು ಡ್ರಾಬ್ಯಾಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದೆಲ್ಲ ಮೀರಿ ನನಗೆ ಏನೋ ಬೇಕಿತ್ತು ಅನ್ಸಿದ್ದು ಮೇನ್ ವಿಲನ್ ಹಾಗೇನೆ ಮಾರ್ಕ್ ಇವರಿಬ್ಬರ ಮಧ್ಯೆ ಆಗುವಂತ ಫೇಸ್ ಆಫ್. ಆರಂಭದಿಂದಲೂ ಕೂಡ ಮಾರ್ಕ್ ಓವರ್ ಪವರ್ಫುಲ್ ಅಂತ ಕಮಿಟ್ ಮಾಡಿರ್ತಾರೆ. ಹಾಗೇನೆ ಮೇನ್ ವಿಲನ್ ಕೂಡ ತುಂಬಾ ಟಫ್ ಅಂತ ತೋರಿಸ್ಕೊಂಡು ಬಂದಿರ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲವೂ ಕೂಡ ಈಸಿ ಸಾಲ್ವಿಂಗ್ ಅನ್ಸುತ್ತೆ. ಹಾಗೇನೆ ವಿಲನ್ ಮತ್ತು ಹೀರೋ ಮಧ್ಯೆ ಇನ್ನಷ್ಟು ಫೇಸ್ ಆಫ್ ಇದಿದ್ರೆ ಇನ್ನೂ ಸೂಪರ್ ಆಗಿರ್ತಾ ಇತ್ತು ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಾರೆ ಹೇಳೋದಾದ್ರೆ ಮಾರ್ಕ್ ಒಳ್ಳೆ ಸಿನಿಮಾ, ಹಾಗೇನೆ ಸಖತ್ತಾಗಿರೋ ಸಿನಿಮಾ ಕೂಡ ಹೌದು. ಕ್ರೈಮ್ ಥ್ರಿಲ್ಲರ್ ಇಷ್ಟಪಡೋರ್ಗಂತೂ ತುಂಬಾನೇ ಕಿಕ್ ಕೊಡುವಂತ ಸಿನಿಮಾ ಇದು. ಇದಿಷ್ಟು ನನಗನ್ಸಿದ್ದು. ಸಿನಿಮಾ ನೋಡಿ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಸಿನಿಮಾವನ್ನ ನೋಡಿ ತಪ್ಪದೆ ನಮ್ಗೆ ತಿಳಿಸಿ. ಇದಾಗಿತ್ತು ಮಾರ್ಕ್ ಸಿನಿಮಾದ ರಿವ್ಯೂ. ಮತ್ತಷ್ಟು ಸಿನಿಮಾ ರಿವ್ಯೂಸ್ಗಳಿಗಾಗಿ ಹಾಗೇನೆ ಮೂವಿ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.